ಅವರ ಬಂದ್ರೆ ಬಿಜಾಪುರ ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಸಾಗರ್ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಾಂತಗೌಡರ ನೇತೃತ್ವದಲ್ಲಿ ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ ಅವ್ರಿಗೆ. ಈಗ್ರಿ ಒಂದು ತಿಂಗಳಿಂದ ಕುಡಿಯಾಕ ನೀರಿಲ್ಲ. ನೇರ್ಲಿ, ಗೌಂಡಾಳ, ಗೋಟ್ರು, ಕಮ್ಮತ್ತವ್ರು, ನಿಡ್ಸೋಶಿ, ಅಂಕ್ಲಿ, ಸಂಕೇಶ್ವರ್, ಅಮ್ಮನಿಗೆ, ಅಮೀನ್ವಾಡಿ ಪಂಚಾಯತಿಯವರು ಒಂದು ಟ್ಯಾಂಕರ್ ಸತಿ ಕಳಿಸ್ತಾ ಇಲ್ಲ. ಒಂದು ದಿವಸ ಕೊಟ್ರಪ್ಪ ಅಂದ್ರೆ ಒಂದು ತಿಂಗಳು ನೀರು ಬರಂಗಿಲ್ಲ ಸರ್. ನೇರ್ಲಿ, ಗೌಂಡ, ಗೋಟ್ರು, ಕಮ್ಮತ್ತವ್ರು, ನಿಡ್ಸೋಶಿ, ಅಂಕ್ಲಿ, ಅಮೀನ್ವಾಡಿ, ಅಮ್ಮನಿಗೆ. ಶಾಂತಗೌಡ್ರು ಈ ಕಡೆ ಬರ್ರಿ, ಶಾಂತಗೌಡ್ರು ಬರ್ರಿ. ಸಂಗಮೇಶ್ವರ ಈ ಕಡೆ ಬರ್ರಿ, ಇಲ್ಲಿ ಬರ್ರಿ. ಈಗ ಪಂಚಾಯತ್ ಅವ್ರಿಗೆ ಕೇಳಿದ್ರೆ ಒಂದು ಟ್ಯಾಂಕರ್ ಕೂಡ ವ್ಯವಸ್ಥೆ ಮಾಡ್ತಾ ಇಲ್ಲ. ಸಾಹೇಬ್ರ ಹೇಳ್ತಾ ಇದ್ರು ಈಗ ಹೊಸ ಲೈನ್ ಮಾಡ್ತಾ ಇದೀವಿ, ಫಿಲ್ಟರ್ ನೀರು ಕೊಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ತನಕ ನೀರಿಂದ ಹಂಗ ಇರೋದ್ರಿ ಸರ್. ಒಂದ್ ಸಲ ಕೊಡ್ರೆ 15 ದಿವಸ 20 ದಿವಸ ಕೊಡ್ತಾರೆ ನೀರು. ವಕೀಲ್ರ ಎಷ್ಟ್ ಜನ ಮಾತಾಡ್ತೀರಿ ಒಂದ್ ವಿಷಯಕ್ಕ? ಒಬ್ಬರ ಪ್ರಶ್ನೆ ಕೇಳಾಗ ಮತ್ತೊಬ್ಬರು ಮಾತಾಡ್ಬಾರ್ದು. 3 ಮಂದಿ ಒಮ್ಮೆ ಮಾತಾಡ್ರಿ, ಯಾರ್ದು ಏನ್ ಕೇಳ್ಬೇಕು? ಈಗ ಮಾತಾಡಲ್ಲ. ಅಂಕ್ಲಿ ಮತ್ತ ಕಮ್ಮದವ್ರು ಒಂದ ಸಂಪೈತ್ರಿ, ಅದ ಮಣ್ಣೆ ಡಿವೈಡ್ ಮಾಡಿದ್ರು. ಈಗ ಅಂಕ್ಲಿಯವ್ರಿಗೆ ಕುಡಿಯಾಕ ನೀರಿಲ್ಲ, ಅವ್ರಿಗೆ ಏನ್ ವ್ಯವಸ್ಥೆ ಮಾಡಿದ್ರಿ? ಇಲ್ಲ, ಇನ್ನ ನೀರೇ ಹೋಗಿಲ್ಲ ಸರ್. ಅವ್ರಿಗೆ ಸಂಕೇಶ್ವರಿಂದ ಹೋಗ್ತಾರೆ ನೀರು ಬಂದು ಅಂಕ್ಲಿ ಅವ್ರು ಸರ್. ಮೊನ್ನೆ ನೋಡಿದೇನ್ರಿ ಸಂಕೇಶ್ವರಿಂದ ನೀರು ತಗೊಂಡ್ಯಾರ. ಮತ್ತೆ ಪಿಡಿಒಗಳು ಟ್ಯಾಂಕರ್ ವ್ಯವಸ್ಥೆ ಮಾಡ್ತಾ ಇಲ್ಲ. ಸಣ್ಣ ವಿಷಯಗಳು ನಿಮ್ ಕಡೆ ತರಬಾರ್ದು ಅಂತೇಳಿ ನಾವು ಪಿಡಿಒಗಳ ಕಡೆ ಪಿಡಿಒಗಳು ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ಲ ಸರ್. ನೋಡ್ತಾರೆ ಸರ್ ಪಿಡಿಒಗಳಿಗೆ ಮತ್ತೆ ಇವುಗಳಿಗೆ. ನಾಗರಾಜ್ ಅವ್ರ ಕುಡಿ ನೀರಿಂದ ತಹಸೀಲ್ದಾರ್ಗೆ ಹಚ್ಚಿ ಪಿಡಿಒ ತೋರ್ಯದ. ತಮ್ಮ ಕೊಡ್ರಿ, ಎಲ್ಲ ಕೊಡ್ರಿ. ಯಾಕಂತ ನಾಗರಾಜ್ ಸಂಜು ಎಲ್ಲ ಅದ? ಸಂಜು ಅವ್ರ ಬೈಕ್ ಕಡೆ ಸರ್. ಎಲ್ಲರೂ ಶಾಂತ ರೀತಿಯಾಗಿ ಕೂತ್ಕೊಳ್ಳಿ. ಅಧ್ಯಕ್ಷರ ಏನ ಶಾಸಕರು ಏನ್ ಹೇಳಿದ್ರು? ಮುಂದೆ ನಿಮ್ಮದ ಹೆಂಗ? ನೀವ ನಿರ್ಣಯ ಮಾಡೋರು, ನಮ್ಮದೇನೈತಿ. ಎಲ್ಲಾರು ಏನಂತಾರ ಅದ ಸರ್. ಈಗ ಬಂದ್ರಿ ಎಲ್ಲರೂ ಶಾಂತ ರೀತಿಯಾಗಿ ಕೂತ್ಕೊಳ್ಳಿ ಪ್ಲೀಸ್. ದಯವಿಟ್ಟು ರೈತರು ಎಲ್ಲರೂ ಶಾಂತ ರೀತಿಯಾಗಿ ಕೂತಬೇಕು. ಶಾಂತ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದೇವೆ ನಾವೆಲ್ಲರೂ. ಯಾರು ಗೊಂದಲ ಮಾಡುವ ಅವಕಾಶ ಇಲ್ಲ, ಅವಶ್ಯಕತೆನೂ ಇಲ್ಲ. ಗೊಂದಲ ಬೇಡ, ಶಾಂತ ರೀತಿಯಾಗಿ ಕೂತ್ಕೊಳ್ಳಿ ಸರ್. ಶಾಂತ ರೀತಿಯಾಗಿ ಕೂತ್ಕೊಳ್ಳಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಅವರಿಗೆ, ರಾಜ್ಯ ಗೌರವಾಧ್ಯಕ್ಷ शशिकांत गुरुजी ಅವರಿಗೆ, जरा सगळेजण आईनो बहिणानो भावानो शांत बसा. अजून होराट चालू आहे. आमचा जे राज्याध्यक्ष आहे, आमचे राज्य गौरवाध्यक्ष जे आहे, जे त्यांनी त्या सगळ्यांना अधिकारीला सांगून पाठवलेला आहे. काय सांगितले का? आम्ही लिहून देतो, कधी काम करणार, कसं काम करणार, किती पैसे येणार, त्यांनी सांगितले लिहून घेऊन येतो म्हणून. आज ते आले. ते किती काम कधी करणार, किती पैशाचं, काय टाइम पाहिजे ते अध्यक्षला आणि गौरव अध्यक्षला त्यांनी देतात. त्यांनी दिल्यानंतर अध्यक्ष आणि गौरव अध्यक्ष त्याचं डिसिजन घेतात आणि तुमचं सहमत राहणार, त्याला तुम्हाला विचारून घेणार आहे. म्हणून तुम्ही शांत बसा. हे संदर्भात बाबासाहेब आंबेडकर आम्हाला काय दिले? हे होराट